ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಸಂಜೆ ಶುಭವಂದನೆಗಳು. ಇವಾಗ ಜಸ್ಟ್ ನಾವು ಇವತ್ತು ಮಾರ್ನಿಂಗಿಂದ ವಿಡಿಯೋ ಮಾಡಿರಲಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ ವರ್ಕಿನ ಒಂದು. ಅದಕ್ಕೆ ಇವಾಗ ಪಾರ್ಕಿಗೆ ಬಂದ್ವಿ, ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ರೂಮಿಗೆ ಬಂದು ಇವಾಗ ಬದ್ನಿಕಾಯಿ ಮತ್ತು ಚಪಾತಿ ಪಲ್ಯ ಮಾಡ್ಕೊಳ ಅಂತೀವಿ. ಎಣಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊಳ ಅಂತೀವಿ. ಬದನೆಕಾಯಿ ನೋಡ್ರಿ, ಸಂತೋರು ತುಂಬಾಕಂತಾರ ಅದಕ್ಕೆ ಮಸಾಲಾನ. ಆ್ಯಕ್ಚುಲಿ ಉತ್ತರ ಕರ್ನಾಟಕ ಫೇಮಸ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಎಣಬದ್ನಿಕಾಯಿ ಅಂದ್ರೆ ಫೇಮಸ್ ರೀ. ಅವನವನ ಒಂದು ಚಪಾತಿ ರೊಟ್ಟಿ ಜೊತೆ ಹಚ್ಕೊಂಡು ತಿನ್ನಾಕಂತ ಸ್ವರ್ಗ. ನೀವು ಒಂದ್ಸಲ ಮಾಡ್ಕೊಂಡು ಮನ್ಯಾಗ ಟ್ರೈ ಮಾಡಿರಿ. ನಾವು ರೆಸಿಪಿ ಬೇರೆ ಹೇಳಿಲ್ಲ ಮಾಡ್ಕೊಳಕ್ಕೆ. ಏನು ಕೊಬ್ಬರಿ ಪುಡಿ ಮತ್ತೆ ಇಲ್ಲಾಂದ್ರೆ ಕೊಬ್ಬರಿ ಇದ್ರೆ ಕೊಬ್ಬರಿನ ಹಾಕರಿ. ನಾವು ಕೊಬ್ಬರಿ ಪುಡಿ ಹಾಕೊಂಡಿವಿ. ಮತ್ತೇನಲ್ಲೇ ಕೊಬ್ಬರಿ ಪುಡಿ ಮತ್ತು ಕೊಬ್ಬರಿ, ಟಮಾಟಿ, ಮೆಣಸಿನ್ಕಾಯಿ, ಕೊಬ್ಬರಿ, ಟಮಾಟಿ, ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಅಲ್ಲ ಅಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಮಾಡ್ಕೊಂಡು ಮಿಕ್ಸಿ ಮಾಡ್ಕೊರಿ. ಸರ್ರೆ ಅದೊಂಚೂರು ಜಿಣ್ಣಾಗಂಗೆ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಅದಕ್ಕೆ ಒಂದು ಪ್ಲೇಟ್ನಾಗ ಅದನ್ನು ಡಂಪ್ ಮಾಡಿ ಅದಕ್ಕೆ ಉಪ್ಪು, ಖಾರ, ಆಮೇಲೆ ಗರಂ ಮಸಾಲ ಪುಡಿ, ಒಂಚೂರು ಖಾರದ ಪುಡಿ ಜಾಸ್ತಿನ ಹಾಕ್ರಿ, ಮಜಾ ಇರ್ತೈತಿ. ಅಷ್ಟೆಲ್ಲ ಹಾಕ್ಕೊಂಡು ಸರ್ರೆ ಕಲಿಸ್ಕೊಂಡು ಬದ್ನಿಕಾಯಿನ 4 ಹೋಳು ಮಾಡಿರಿ. ನಡುವೆ ಸೀಳಿ ಅದ್ರೊಳಗೆ ಅದು ಮಸಾಲ ಮಾಡ್ಕೊಂಡಿದ್ದೀನಿ ಅಷ್ಟು ತುಂಬ್ಕೊಂಡು ಇಲ್ಲಿಂದ ಕಂಟಿನ್ಯೂ ತೋರಿಸ್ತೀನಿ ಪ್ರಾಕ್ಟಿಕಲಿ. ಇದಕ್ಕೆ ಇವಾಗ ಎಣ್ಣೆ ಬಿಡ್ರಿ ಒಂದು ಸ್ವಲ್ಪ ನೋಡ್ರಿ. ಎಣ್ಣೆ ಹಾಕರಿ ಹಿಂಗೆ. ಈ ಸಂಡೇ ಒಂದು ಕಡೆ ಹೊಂಟೇವಿ ನೋಡೋಣ. ಪ್ಲೇಸ್ ಹೇಳ್ತಾನದ್ರಿ, ಹಿಂಗೆ ಮುಂಚೆ ಹೇಳಿರಿ ಮತ್ತೆ ಕೆಲಸ ಆಗಲ್ಲವು. ಏನರ ಅಡ್ತಾಡಿ ಬರ್ತಾವ ಮತ್ತು ಆಫೀಸಿಂದ. ಅದಕ್ಕೆ ಈ ಸಂಡೇ ಪ್ಲೇಸ್ ಐತಿ. ಆ ಪ್ಲೇಸಿಗೆ ಒಂದು ಯಾವುದೋ ಪ್ಲೇಸ್ ಐತೆ, ಆ ಪ್ಲೇಸಿಗೆ ಹೋಗ್ಬೇಕಂತಂದು ಡಿಸೈಡ್ ಮಾಡೀವಿ. ನಾನು ಸ್ವಂತವರು ಈ ಸಂಡೇ ಹೋಗ್ತೇವ್ರಿ ಇಲ್ಲಿಗೆ. ಬೆಂಗಳೂರಿಂದ ಒಂದು 30 ಮಿನಿಟ್ಸ್ ದಾರಿ ಅಂತೇನ. ಹಂಗೆ ನಾನು ಹೋಗ್ಕೊಂಡೆ. ಮತ್ತು ಪೇಮೆಂಟ್ 30 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಅಂತೆ ಹೋಗ್ಬೇಕಂತ ಐತಿ. ನೋಡೋಣ ಆ ಪ್ಲೇಸಿಗೆ ಒಂದು ಹೋಗೋಣ ಭಾನುವಾರ. ಇವಾಗ ಸದ್ಯಕ್ಕೆ ಬದ್ನಿಕಾಯಿ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ರೂಮ್ನಾಗ ನೋಡ್ರಿ. ಇಲ್ಲಿ ಎಣ್ಣೆ ಅಂದ್ರೆ ಎಣ್ಣೆ ಜಾಸ್ತಿ ಇರಬೇಕು. ಎಣ್ಣೆ ಜಾಸ್ತಿ ಇದ್ರೆ ಎಣ್ಣೆ ಅದು. ಹೌದಲ್ಲ, ಕರೆಕ್ಟ್. ಇದಕ್ಕೆ ಮತ್ತು ನೀವು ಈರುಳ್ಳಿ ಹಾಕ್ರಿ, ಸಾಸಿವೆ, ಜೀರಿಗೆ ಅವ್ಯಾವ ಬೇಡ, ಸಣ್ಣ ಪದಾರ್ಥಗಳು ಎಲ್ಲ ದೊಡ್ಡ ಈರುಳ್ಳಿ ಹಾಕ್ರಿ. ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಅವು ಬಿಡಿ ಮಾಡ್ಕ್ಯಾರ ಅವನು ಎಲ್ಲದನ್ನು. ಹಿಂಗೆ ಎಲ್ಲದನ್ನು ಬಿಡಿ ದೂರ ಮಾಡ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಹಾಕರಿ. ಯಾಕಂದ್ರೆ ಉಪ್ಪು ಮಸಾಲಕ್ಕೆ ಉಪ್ಪು ಹಾಕೊಂಡಿರ್ತೇವೆ. ಅದಕ್ಕೆ ಈ ಮಸಾಲೆ ಐತಲ್ರಿ, ಇದಕ್ಕಾಗಲೇ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡೇವಿ. ಅದ್ರ ಸಂಬಂಧ ನಾವು ಸ್ವಲ್ಪ ಉಪ್ಪು ಹಾಕೊಂತೇವೆ. ಮತ್ತಿಲ್ಲ ಅಂದ್ರೆ ಉಪ್ಪಾಗಿ ತಿನ್ನೋಕ್ಕಾಗಲ್ಲ. ಉಪ್ಪು ಕಡಿಮೆ ಆದರೆ ತಿನ್ಬೋದು, ಜಾಸ್ತಿ ಆದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರೆ. ಬಟ್ ಉಪ್ಪಿಲ್ದಂಗೆ ಯಾವ ಅಡುಗೆನೂ ಆಗಲ್ಲ. ಇವಾಗ ಇದ್ರೊಳಗೆ ಒಂದೊಂದೇ ಬಿಡ್ಬೇಕು. ಈಗ ಒಂದೊಂದಾಗಿ ಬಿಟ್ಟಿದ್ದಾರೆ ಬದ್ನಿಕಾಯಿನ.
ಓಕೆ ಮಸಾಲಾನ ಕೈ ತೊಳ್ಕೊಬೇಡ್ರಿ, ಕೈ ತೊಳ್ಕೊಂಡ್ರೆ ಮತ್ತೆ ರುಚಿ ಹೋಗತಿ. ಕೈ ತೊಳಿಲ್ದಂಗೆ ಹಾಕ್ರಿ. ಇದ್ರಾಗ ಕೈ ತೊಗೊಬಿಡೋದು ಈಗ. ಇದಕ್ಕೆ ಇವಾಗ ಒಂಚೂರು ನೀಟಾಗಿ ಮಿಕ್ಸ್ ಮಾಡ್ಕೊಳೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಂಬಿಡ್ರಿ. ಕೈ ಸುಡ್ತು. ಹಾಂ ಹೌದು, ಏನು ಮಾಡಿದಿ ಅಂದ್ರೆ ಇದು ಹೋಗತ್ತಂತ ಹೋತನ ಇದು ರೈಸ್ ಕಂಡಿರ್ತದೆ. ಅಲ್ಲೇನು ಹಾಕೋದ ಬೇಡ ಮೇಲೆ. ಅದಕ್ಕೂ ಗಂಟ್ಲದ ಸಿಕ್ಕೊಂಡಿರ್ತದೆ. ಇಷ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಹೊತ್ತನ ಬೇಯಕ್ಕೆ ಬಿಡ್ರಿ. ಆಗಲೆಲ್ಲ ಅಲ್ಲರ್ಸ್ಕೊಂತ ನಿಲ್ಬೇಡ್ರಿ, ಅದನ್ನು ಆಗಲ್ಲ ಅದು ಮತ್ತ. ಇವಾಗ ಇಷ್ಟು ಮಾಡಿ ಬೇಯಕ್ಕೆ ಬಿಟ್ಬಿಡೋಣ ಸ್ವಲ್ಪ. ಮಸಾಲೆ ಉಳಿದಿರ್ತಲ್ಲ ಅದು ಮಿಕ್ಸಿ ಆಗಿಂದ ಒಂಚೂರು ನೀರು ಹಾಕಿ ಮಿಕ್ಸಿ ಒಳಗಿಂದ ನೀರು ಹಾಕ್ಬೇಕ್ರಿ. ಇದಕ್ಕೆ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಬೇಕಂದ್ರೆ ಒಂದೊಂದು ಡಬ್ರಿ ತುಂಬ ಹಾಕ್ಬಿಡ್ರಿ ನೀರು. ಯಾಕಂದ್ರೆ ಸಾರು ಜಾಸ್ತಿ ಆಕತಿ ಕುಡಿಯೋಕೆ, ನಾಳೆ ಕ್ಯೂ ಬರ್ತದೆ ಅದಕ್ಕೆ. ಗ್ರೇವಿನೂ ಮಾಡ್ಕೊಬೋದು, ಸಾರನ್ನು ಗ್ರೇವಿನೂ ಮಾಡ್ಕೊಬೋದು. ಗ್ರೇವಿ ಬೇಕಂದ್ರೆ ನೀರು ಹಾಕಂಗಿಲ್ಲ. ಒಂಚೂರು ಸಾರು ಬೇಕಪ್ಪ ನಮ್ಗೆ, ನಾವು ಒಂಚೂರು ಒಂದು 2 ದಿವ್ಸ ಮಾಡ್ಬೇಕಂದ್ರೆ ಸಾರು ಬೇಕಂದ್ರೆ ಸಾರು ಹಾಕ್ಕೋಬೋದು. ಈಗ ನೋಡಿರಿ, ಇವತ್ತೂ ಆಗತ್ತಿದೆ ನಮಗೆ, ನಾಳೆನೂ ಆಗತ್ತಿದೆ. ಸಂಡೆ ಮಟ ಬರುತ್ತೆ. ಸಂಡೆ ಮಟ ಏನು ಬೇಡ, ಒಂದು 2 ದಿವಸ ಆದ್ರೆ ಸಾಕು. ಸಂಡೆ ಮಟ ಅಂದ್ರೆ ಭಾಳ ದೂರ ಆಗತ್ತೆ ಮತ್ತೆ. ಗೈಸ್, ನಾನು ಇವಾಗ ನೈಟ್ ಶಿಫ್ಟ್ ವರ್ಕಿಗೆ ಹೋಗ್ತಾ ಇದ್ದೀನಿ. ಮಣಿ ಸರಿಗೆ ಕಾಲ್ ಮಾಡಿದ್ದೆ. ಅವರಿಗೆ ಅಲ್ಲೇ PG ಹತ್ರನೇ ನಿಲ್ಲಕ್ಕೆ ಹೇಳಿದ್ದೀನಿ. ಯಾಕಂದರೆ ಆ ಕಡೆ ಹೋದರೆ ಒಂದು ಸ್ವಲ್ಪ ಟೀ ಶಾಪ್ ಚೆನ್ನಾಗಿದೆ ಇಲ್ಲಿ, ಹಾಗಾಗಿ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತಂದು ಅವರಿಗೆ ಅಲ್ಲೇ ನಿಲ್ಲಕ್ಕೆ ಹೇಳಿದ್ದೀನಿ. ಅಲ್ಲಿ ಹೋಗಿ ಒಂದು ಟೀ ಕುಡ್ಕೊಂಡು ಅಲ್ಲಿಂದ ನಾವು ವರ್ಕಿಗೆ ಹೋಗ್ತೀವಿ. ಟೈಮ್ ಇನ್ನೊಂದು 20 ಮಿನಿಟ್ಸ್ ಇದೆ ಅಷ್ಟೇ. ಬೆಂಗಳೂರಲ್ಲಿ ಹೆಂಗೆ ಅಂದರೆ ಗೈಸ್, ಇಲ್ಲಿ ದುಡಿಸ್ಕೊಳಕ್ಕಷ್ಟೇ ಮೇಲು. ಊರಲ್ಲಿ ಏನೋ ಒಂಚೂರು ಎಮರ್ಜೆನ್ಸಿ ಇದೆ, ನಂಗೆ ಒಂಚೂರು ರಜೆ ಬೇಕಂತ ಕೇಳಿದ್ರೆ ನನಗೆ ರಜೆ ಏನಾದರೂ ಕೊಟ್ಟಿಲ್ಲ. ನನಗೆ ವೀಕ್ ದಿವಸ ಒಂದು ದಿವಸ ಹೋಗ್ಬೇಕಂತ ಇದ್ದೇನೆ ಅಷ್ಟೇ. ವೀಕ್ ದಿನವೇ ಹೋಗಿ ನಮ್ಮ ಅಜ್ಜನ ಮಾತಾಡ್ಸ್ಕೊಂಬರ್ಬೇಕು. ಮಣಿ ಸರಿಗೆ ಕಾಲ್ ಮಾಡಿದ್ದೀನಿ, ಒಂದೇ ನಿಮಿಷ ಮಣಿ ಸರಿಗೆ ಕಾಲ್ ಮಾಡಿಬಿಡ್ತೇನೆ. ಕಾಯಿಸಿ ಇವಾಗ ಮಣಿ ಸರಿಗೆ ಕಾಲ್ ಮಾಡಿದೆ ಕೆಳ ಬರ್ರಿ ಅಂತ. ಅವ್ರು ಕೆಳ ಬಂದ ತಕ್ಷಣ ಒಂಚೂರು ಟೀ ಕುಡ್ಕೊಂಡು ಆಫೀಸ್ಗೆ ಹೋಗ್ಬಿಡೋಣ ನಾವು ವರ್ಕಿಗೆ. ಮಣಿ ಸರ್ ಬರ್ತಾ ಇದ್ದಾರೆ ನೋಡಿ ಅಲ್ಲಿ. ಊಟ ಸರ್? ಹಲೋ ಗೈಸ್, ಇವಾಗ ಕುಶಲ್ ಅವರು ನಮ್ಮ PG ಗೆ ಬಂದರು. ಭಾಳ ಮುಂದೆ ಬರ್ತೀರಿ. ಹಾಂ ಹೇಳ್ರಿ. ಈಗ ಕುಶಲ್ ಅವರು ಕರ್ಕೊಂಡು ಹೋಗೋಕ್ಕೆ ನಮ್ಮ PG ಹತ್ರನೇ ಬಂದಿದ್ದಾರೆ. ಟೀ ಕುಡಿಯೋಕೆ ಹೋಗೋಣ ಅಂತ ಹೇಳಿದ್ರು. ಹಾಂ, ಅದಕ್ಕೆ ನಾನು ಈ ಕಡೆನೇ ಬಂದೆ. ಬನ್ನಿ ಇವಾಗ ಟೀ ಕುಡಿಯೋಕೆ ಹೋಗೋಣ. ಗಾಯ್ಸ್, ಅವನು ಟೀ ಶಾಪ್ನ 10 o'clock ಆದ್ರೆ ಮುಚ್ಚಿಬಿಡ್ತಾನೆ. ಇನ್ನೊಂದು 10 ಮಿನಿಟ್ಸ್ ಉಳಿದೈತಿ. ಅಷ್ಟರ ಹೋಗಿ ಟೀ ಕೇಳಿದ್ರೆ ಕೊಡ್ಬೋದು, ನೋಡೋಣ ಬನ್ನಿ. ಕುಡಿಯೋದು ಬಟ್ ಮಸ್ತ್ ಮಾಡ್ತಾನೆ ಟೀ, ಮಾತ್ರ ಚೆನ್ನಾಗಿ ಕೊಡ್ತಾನೆ. ನೋಡುವ, ನೀವೇನು ಬೂಸ್ಟ್ ಬಿಡ್ತೀರಿ? ಬೂಸ್ಟ್ ಇಸ್ ಸೀಕ್ರೆಟ್ ಆಫ್ ಎನರ್ಜಿ, ಅವರ್ ಎನರ್ಜಿ. ಓಕೆ, ನಾವೊಂದು ಬೂಸ್ಟ್ ತೊಗೋತೀನಿ. ಸರ್ ಏನು ತೊಗೊತಾರೆ ಅವ್ರು ತೊಗೊಲಿ. ಅಕೌಂಟ್ನಾಗ ದುಡ್ಡು ಇಲ್ಲ ಅಂದ್ರೂ ಖರ್ಚು ಮಾಡೋದು ಬಿಡಲ್ಲ. ಇರೋದ 40 ರೂಪಾಯಿ 60 ರೂಪಾಯಿ ಇಲ್ಲ ಅಂತಂದ್ರೆ ನಾವು ದಿಲ್ದಾರಾಗಿ ಇರೋದು ಬಿಡಲ್ಲ. ಅದೇನೋ ಗೊತ್ತಿಲ್ಲ, ಹಂಗೆ ಇರ್ಬೇಕು ಲೈಫ್ ಯಾವಾಗಿದ್ರು. ನಾನು ಹೇಳಿಲ್ವ ಆವಾಗಲೇ ಕ್ಲೋಸ್ ಆಗಿರುತ್ತಂತ. ಇನ್ನೊಂದು 10 ಮಿನಿಟ್ಸ್ ಮುಗಿದೇ ಬಿಟ್ಟಿದೆ ಎಲ್ಲ. ನಮ್ಮ ಹಣೆಯಲ್ಲಿ ಆ ಟೀ ಬರ್ದಿಲ್ಲ, ಏನು ಆರ್ಡ್ರ್ ಮಾಡ್ತೀವಿ ಅದು ಬರ್ದಿಲ್ಲ ಅಂದ್ಕೊಂಡಿವಿ. ಅದಕ್ಕೆ ಇವಾಗ ಅವರು ಕ್ಲೋಸ್ ಮಾಡ್ತಿದ್ರು. ಸುಮ್ಮನೆ ಮಾಡ್ಕೊಡ್ತೇನೆ ಅಂದ್ರೂ ಅವ್ರೀಗ ಸುಮ್ಮನೆ ಕ್ಲೋಸ್ ಆಗಿದೆ ಪಾಪ, ಎಲ್ಲ ಸ್ವಚ್ಛ ಮಾಡ್ಕೊತಿದ್ದಾರೆ ಅವರು. ಇವಾಗ ಹೇಳಿದ್ರು ಸರಿ ಅನ್ಸಲ್ಲ. ಆಲ್ರೆಡಿ ಎಲ್ಲ ಡಬ್ರಿ ತೊಳೆದಿರ್ತಾರೆ. ಮತ್ತು ಅವರು ಎಷ್ಟೋ ಸಲ ಕೊಟ್ಟಿದ್ದಾರೆ ಪಾಪ, ತೊಳೆದಿರೋ ಡಬ್ರಿನ ಮತ್ತೆ ಟೀ ಮಾಡಿ ಕೊಟ್ಟಿದ್ದಾರೆ ನಮಗೆ. ಬಟ್ ಇವತ್ತು ಯಾಕೋ ಬೇಡ ಅನಿಸ್ತು. ಇರಲಿ ಗೈಸ್, ಏನಾಗಲ್ಲ. ಮಾರ್ನಿಂಗ್ ಮತ್ತೆ ನಮ್ಮ ನಿದ್ದೆ ಇದೆ ಅಲ್ಲ, ಅಲ್ಲೇ ಕೊಡೋದು. ಇಲ್ಲಾಂದ್ರೆ ಇಲ್ಲೇ ಬರ್ತೇವೆ ಬೆಳಗ್ಗೆ, ನೋಡೋಣ. ಹಾಯ್ ಗೈಸ್, ವರ್ಕಿಗೆ ಬಂದೆ. ಇವಾಗ ನಾನು
ಟೈಮು 11:30 ಆಗಿದೆ. ಒಂದು ಸ್ವಲ್ಪ ವರ್ಕ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಮಣಿ ಸರ್ ಇಲ್ಲೇ ಹೊರಗೆ ಹೋಗಿದ್ದಾರೆ ಒಂಚೂರು ಕೆಳಗಡೆ. ಹಾಗಾಗಿ ನಾನೊಬ್ಬನೇ ಇವಾಗ ವಿಡಿಯೋ ಎಂಡ್ ಮಾಡ್ತಿದ್ದೆ. ಗೈಸ್, ನನಗೆ ಎಷ್ಟು ಜನ ನೋಡ್ತಿದ್ದಾರಾ ನನಗೆ ವ್ಲಾಗ್ಸ್ನ ಅಂತ ಗೊತ್ತಾಗ್ತಿಲ್ಲ. ನನ್ನ ವ್ಲಾಗ್ನ ಇನ್ನೂ ಅಷ್ಟು ರೀಚ್ ಆಗಿಲ್ಲ. ಜಾಸ್ತಿ ಜನ ನೋಡೋಷ್ಟು ಓಕೆ, ಪರವಾಗಿಲ್ಲ. ನಾನು ಇವಾಗ 70-80 ವ್ಯೂಸ್ ಆದರೂ ಬರ್ತಿದೆ. ನಂಗೆ ಅದೊಂದು ಖುಷಿ ಇದೆ. ಒಂದು ನಮ್ಮ ಗದಗ ಮೊಹರಂದು ಒಂದು ಇವಾಗ 300 ರೀಚ್ ಆಗಿದೆ. ನಂಗೆ ಅದೊಂದು ಭಾಳ ಖುಷಿಯಾಗಿದೆ. ವ್ಯೂಸು 300 ರೀಚ್ ಆಗಿದೆ. ಅದು ಲಾಂಗ್ ವೀಡಿಯೋದಲ್ಲಿ ರೀಚ್ ಆಗಬೇಕಂದ್ರೆ ತುಂಬಾ ಕಷ್ಟ ಇದೆ. ಅಷ್ಟು ರೀಚ್ ಆಗಬೇಕಂದ್ರೆ ಪರವಾಗಿಲ್ಲ, 300 ರೀಚ್ ಆಗಿದೆ. ನಂಗೆ ಅದೊಂದು ಖುಷಿ ಇದೆ. ಹಾಗೆ ನನ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಮೆಂಟಲ್ಲಿ ಹಾಯ್ ಅಂತ ಒಂದು ಕಮೆಂಟ್ ಹಾಕಿ. ಯಾಕಂದರೆ ನನಗೆ ಎಷ್ಟು ಜನ ನೋಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಆ ವೀಡಿಯೋಸ್ನ. ಹಾಗಾಗಿ ನನ್ನ ವೀಡಿಯೋಕ್ಕೆ ಒಂದು ಹಾಯ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಕನ್ಸರ್ನಿಂದ ಒಂದು ಸ್ವಲ್ಪ ನನ್ನ ಚಾನಲ್ನ ಬೆಳೆಸಿ ಗೈಸ್, ಪ್ಲೀಸ್. ಏನೋ ಒಂದು ಯೂಟ್ಯೂಬ್ ಚಾನಲ್ ತೆಗೆದುಬಿಟ್ಟಿದ್ದೀನಿ, ಏನೋ ಮಾಡ್ಬೇಕಂತಲೇ ತೆಗೆದಿದ್ದೀನಿ ಇದರಲ್ಲಿ ಯೂಟ್ಯೂಬ್ನ. ನೋಡೋಣ, ಬರ್ತಾ ದಿನಗಳಲ್ಲಿ ಒಂದು ಸ್ವಲ್ಪ ನಾನು ಇನ್ನೂ ಹೆಚ್ಚಿಂದು ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ನಾನು ಇನ್ನೂ ಟ್ರೈ ಮಾಡ್ತೀನಿ. ಆದಷ್ಟು ಒಂಚೂರು ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ನಾನು ಮತ್ತೆ ಯೂಟ್ಯೂಬ್ ಚಾನಲ್ನ ಇನ್ನೊಂದು ಸ್ವಲ್ಪ ಗ್ರೋತ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟ್ ಇಲ್ದಂಗೆ ಏನೂ ಆಗೋಲ್ಲ. ಅದೇ ಜನರ ಸಪೋರ್ಟ್ ಇಲ್ದಂಗೆ ಯೂಟ್ಯೂಬ್ ಚಾನಲ್ ನಡ್ಸೋಕ್ಕೆ ಆಗೋಲ್ಲ, ನಿಜ ಹೇಳ್ಬೇಕಂದ್ರೆ. ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಗೈಸ್. ಓಕೆ, ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಹೊಸ ವಿಷಯಗಳಿಂದ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್ ಗೈಸ್. ಶುಭರಾತ್ರಿ. ಬೈ.